ಮಾಡಿದ ಮೇಲೆ ಅವ್ರು ನನಗೆ ರಿಪ್ಲೈ ಕೊಟ್ಟಿದ್ದಾರೆ. ಇವರಿಗೆ ಇದು 7/1/2026 ನಿನ್ನೆ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಶಾಸಕರು, ಗಂಗಾವತಿ ವಿಧಾನಸಭಾ ಕ್ಷೇತ್ರ, ವಾಸ ಅವಂಬಾವಿ, ಬಳ್ಳಾರಿ. ತಾವು ದಿನಾಂಕ 6/1/2026 ಕೊಟ್ಟ ದೂರನ್ನು ಈಗಾಗಲೇ ತಾವು ದಿನಾಂಕ 2/1/2026 ನೀಡಿದ ದೂರಿಗೆ ಸಂಬಂಧಪಟ್ಟಂತೆ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯ ಗುನ್ನೆ ಸಂಖ್ಯೆ 5/2026 ದಿನಾಂಕ 1/1/2026 ಘಟನೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿ ತನಿಖೆ ಪ್ರಗತಿಯಲ್ಲಿರುತ್ತದೆ. ಕಾರಣ, ತಾವು ಅದೇ ಘಟನೆಗೆ ಸಂಬಂಧಿಸಿದಂತೆ ಮತ್ತೊಂದು ಬೆರಳಚ್ಚು ಮಾಡಿದ ದೂರು ನೀಡಿದ್ದು, ಇದು ಅದೇ ಘಟನೆಗೆ ಸಂಬಂಧಪಟ್ಟಿದ್ದರಿಂದ ತಾವು ಕೊಟ್ಟ ಈ ದೂರನ್ನು ಮುಂದುವರಿದ ಮಾಹಿತಿ ಎಂದು ಪರಿಗಣಿಸಿ ನಮ್ಮ ಠಾಣಾ ಅಪರಾಧ ಸಂಖ್ಯೆ 5/2026 ತನಿಖೆಯಲ್ಲಿ ಅಳವಡಿಸಿಕೊಂಡು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ. ನಾನು ಕೊಟ್ಟಿರೋ ಕಂಪ್ಲೇಂಟೇ ಬೇರೆ. ಅಂದರೆ ಕಾನ್ಸ್ಪಿರಸಿ ಮಾಡಿ ಕೊಲ್ಯೂಡ್ ಆಗಿ ರವಿಕುಮಾರ್ ಮತ್ತು ನಂದಾರೆಡ್ಡಿ, ಭರತ್ ಮೂವರು ಸೇರಿ ಇಷ್ಟೆಲ್ಲ ಘಟನೆ ಆಗಲಿಕ್ಕೆ ಕಾರಣ. ಯಾಕೆಂದರೆ ಮಧ್ಯಾಹ್ನ ತಾವು ಮಾಧ್ಯಮ ಸ್ನೇಹಿತರು ಇಲ್ಲಿ ಭಾಳ ಗಂಭೀರವಾಗಿ ಗಮನಿಸಬೇಕಾಗಿದ್ದು, ಮಧ್ಯಾಹ್ನ 2 ಘಟನೆ ಆದ ತಕ್ಷಣ ಪೊಲೀಸರೇ ಬಂದು ತೆರವುಗೊಳಿಸಿದ್ರು ಬ್ಯಾನರ್ ತೆರವುಗೊಳಿಸಿದ್ದು. ನಾನೇನು ಅನಧಿಕೃತವಾಗಿ ನಮ್ಮ ಕಾರ್ಯಕರ್ತರನ್ನಿಟ್ಟು, ನಮ್ಮ ಮನುಷ್ಯರನ್ನಿಟ್ಟು ನಾನು ಬ್ಯಾನರ್ನ ತೆಗೆದಿಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಧ್ಯಾಹ್ನ 2 ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ನಿಂದ ಕುಮಾರ್ ರೆಡ್ಡಿ ಮತ್ತು ವೀರೇಶನ್ ಇಬ್ಬರು ಪೊಲೀಸರು ಬಂದು ಆ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಆಗಿಲ್ದಂಗೆ, ನಮ್ಮ ಕಡೆ ಇಬ್ಬರು ಇದ್ದರು, ಅವ್ರ ಕಡೆ ಒಂದು 6-8 ಮಂದಿ ಇದ್ದರು. ಈ ರೀತಿ ರೆಡ್ಡಿಯವ್ರ ಮನೆ ಮುಂದೆ ಗಲಾಟೆ ಮಾಡೋದು ಬೇಡ ಅಂತೇಳಿ ಬ್ಯಾನರ್ ತೆಗೆದಾಕಿದ ಮೇಲೆ ಯಾರ ಪಾಟಿಗೆ ಅವ್ರು ಹೋದರು. ಅವ್ನು ಹೇಳ್ತಾನೆ, ನನಗೊಂದು ಮಾತು ತಿಳಿಸಿದ್ರೆ ಕೂಡ ಬ್ಯಾನರ್ ನಾನು ತೆಗೆದು ಬಿಡ್ತಾ ಇದ್ದೆ ಅಂತೇಳಿ. ಮಧ್ಯಾಹ್ನ 2 ಪೊಲೀಸರ ಸಮಕ್ಷಮದಲ್ಲೇ ಮನೆ ಕಾಂಪೌಂಡಲ್ಲಿ ಹಾಕಿದ್ದಾರೆ ಅಂತೇಳಿ ಬ್ಯಾನರ್ ತೆಗೆದಿದ್ದು. ಅದಾದಮೇಲೆ ಪೊಲೀಸರು ಎಚ್ಚರಿಕೆ ವಹಿಸಬೇಕಾಯಿತು. ಅದರ ಬದಲಾಗಿ ಸಾಯಂಕಾಲ 6 ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗುಂಪನ್ನು ಅವನು ಹಾಕ್ಕೊಂಡು 100 ಮಂದಿನ ಹಾಕ್ಕೊಂಡು ಬಂದಾಗಾದರೂ ಕೂಡ ಅಲ್ಲಿ ಪೊಲೀಸರು 2 ಘಟನೆ ದೃಷ್ಟಿಯಲ್ಲಿ ಇಟ್ಕೊಂಡಾದರೂ ಕೂಡ ಇಲ್ಲಿ ಒಂದು ಪೊಲೀಸ್ ಜೀಪನ್ನು ವ್ಯಾನು ಆಗಿಬಿಟ್ಟಿದ್ರೆ ಇಲ್ಲೆಲ್ಲೋ ಮನೆ ಮುಂದೆ ಗಲಾಟೆ ಆಗೋ ಚಾನ್ಸಸ್ ಇದೆ. ಬ್ಯಾನರ್ ಹಾಕಿದ್ದಾರೆ ಮತ್ತು ಪೊಲೀಸರೇ ಬಂದು ಬ್ಯಾನರ್ ತೆಗೆಸಿದ್ದಾರೆ ಅಂದಮೇಲೆ ಪೊಲೀಸರು ಎಚ್ಚೆತ್ಕೋಬೇಕಾಗಿತ್ತು. ಸಿಟಿ DSP ASP ಎಚ್ಚೆತ್ಕೋಬೇಕಾಗಿತ್ತು. SP ದೃಷ್ಟಿಗೆ ತಗೊಂಡು ಹೋಗಬೇಕಾಗಿತ್ತು. ಅದನ್ನೂ ಮಾಡಿಲ್ಲ. 6 ಬಂದು 7 ಒಳಗಡೆ ಗಲಾಟೆ ಮುಗಿದ ಮೇಲೆ ಮತ್ತೆ 9 ಗಂಟೆಗೆ ಮತ್ತೆ ಭರತ್ ರೆಡ್ಡಿ ಸಾವಿರಾರು ಮಂದಿ ಜೊತೆ ಬಂದು ಮತ್ತೆ 7 ಒಳಗಡೆ ನನ್ನ ಮೇಲೆ ಫೈರಿಂಗು, ಮತ್ತು ಆಫೀಸ್ ಮೇಲೆ ಭರತ್ ರೆಡ್ಡಿ ಸಮಕ್ಷಮದಲ್ಲಿ ಫೈರಿಂಗು, ರಾಜಶೇಖರ್ ಕೊಲೆ. ಇದಕ್ಕೆ ಸಂಬಂಧಪಟ್ಟು ನಾನು ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟರೆ ಮಹಂತೇಶ್ ಬಂದು ಇಲ್ಲಿ ನಿಮಗಿದ್ದು ಹಿಂಬರ ಅವರು ರಿಸೀವ್ಡ್ ಕಾಪಿ ಕೊಟ್ಟಿದ್ದಾರೆ. ನನಗೆ ಕೊಟ್ಟು ಮಾರನೇ ದಿನ ಬಂದು ಈ ರೀತಿ ಈ ಹಿಂಬರ ಕೊಡ್ತಾರೆ. ನನಗೆ ಆಲ್ರೆಡಿ ಕೊಟ್ಟಿರೋ ಕಂಪ್ಲೇಂಟಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಇದನ್ನು ಅಂತೇಳಿ. ಇದು ಕಾನ್ಸ್ಪಿರಸಿ ಕೊಲ್ಯೂಡ್ ಆಗಿ ಪ್ರೀಪ್ಲ್ಯಾಂಡ್ ಆಗಿ ಮಾಡಿದ್ದೀರೋ ಕಂಪ್ಲೇಂಟ್ ಇದು ದಾಳಿ ಮಾಡಿರುವಂಥ ಕಂಪ್ಲೇಂಟ್ಗಳೇ ಬೇರೆ. ನಾನು ಕ್ಲಿಯರಾಗಿ ಇಲ್ಲಿ ಅವ್ರಿಗೆ ನಾನು ಎಂಡೋರ್ಸ್ಮೆಂಟ್ ಕೊಟ್ಟಿದ್ದೀನಿ. ದಿಸ್ ಎಂಡೋರ್ಸ್ಮೆಂಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಆ್ಯಂಡ್ ಪ್ರೊಸೀಜರ್ ಆ್ಯಂಡ್ ರಿಫ್ಯೂಸಿಂಗ್ ಟು ರಿಜಿಸ್ಟರ್ ದಿ ಕೇಸ್ ಈಸ್ ನಾಟ್ ಕರೆಕ್ಟ್, as the allegations made in my complaint are exclusively against the police officials who conspired and hatched up a plan to eliminate me, and they played active role in the crime to facilitate larger conspiracy. It requests to register and investigate as a separate crime. Hence I request you to register a separate FIR to do justice to me ಅಂತೇಳಿ ನಾನು ಬರೆದು ನಾನು ಮತ್ತೆ ಸೈನ್ ಮಾಡಿ ಕೊಟ್ಟೆ ನಾನು ಅವ್ರಿಗೆ.